ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಜ್ಞಾನೇಶ್ವರಿ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಕರ್ಮಯೋಗವೆಂಬ ತೃತೀಯೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 1-19. ಅಥ ತೃತೀಯೋಧ್ಯಾಯಃ ಕರ್ಮಯೋಗಃ. ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಅರ್ಜುನನು ಹೇಳಿದನು, ಜನಾರ್ದನನೇ, ಒಂದು ವೇಳೆ ನಿನಗೆ ಕರ್ಮಕ್ಕಿಂತ ಜ್ಞಾನವು ಶ್ರೇಷ್ಠವೆಂದು ಮಾನ್ಯವಾದರೆ, ಕೇಶವನೇ, ಮತ್ತೇಕೆ ನನ್ನನ್ನು ಭಯಂಕರವಾದ ಕರ್ಮದಲ್ಲಿ ತೊಡಗಿಸುತ್ತೀಯೇ? ಅರ್ಜುನನು ಹೇಳಿದನು, ಶ್ರೀಕೃಷ್ಣ, ಇನ್ನೀನು ಹೇಳಿದುದೆಲ್ಲವನ್ನೂ ನಾನು ಗಮನವಿಟ್ಟು ಕೇಳಿದೆನು. ಶ್ರೀ ಅನಂತ, ಆತ್ಮಸ್ವರೂಪದಲ್ಲಿ ವಿಚಾರ ಮಾಡಿ ನೋಡಿದರೆ ಅಲ್ಲಿ ಕರ್ಮ ಮತ್ತು ಕರ್ತೃ ಉಳಿಯುವುದೇ ಇಲ್ಲ. ಇದೇ ನಿನ್ನ ನಿಶ್ಚಿತ ಮತವಾಗಿದ್ದರೆ, ಋಷಿಕೇಶ, ಪಾರ್ಥನೆ, ನೀನು ಯುದ್ಧ ಮಾಡು ಎಂದು ನನಗೆ ಏಕೆ ಹೇಳುತ್ತಿರುವೆ? ಈ ಭಯಂಕರ ಕರ್ಮದಲ್ಲಿ ನನ್ನನ್ನು ತೊಡಗಿಸಲು ನಿನಗೆ ಸಂಕೋಚವೇಕೆ ಆಗುವುದಿಲ್ಲ? ನೋಡು, ಸಮಸ್ತ ಕರ್ಮಗಳನ್ನೂ ನೀನು ನಿಷೇಧ ಮಾಡುವೆಯಾದರೆ ನನ್ನ ಕೈಯಿಂದ ಇಂತಹ ಹಿಂಸಾತ್ಮಕ ಕರ್ಮವನ್ನು ಏಕೆ ಮಾಡಿಸುವೆ? ಋಷಿಕೇಶ, ನೀನು ಕರ್ಮ ಮಾರ್ಗವನ್ನು ಮಾನ್ಯ ಮಾಡಿ ನನ್ನ ಕೈಯಿಂದ ಇಷ್ಟು ಭಯಂಕರವಾದ ಹಿಂಸೆಯನ್ನು ಮಾಡಿಸುತ್ತಿರುವೆ. ಇದರ ಬಗ್ಗೆ ನೀನೇ ವಿಚಾರ ಮಾಡು. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೇವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಮ್. ನೀನು ಗೊಂದಲದಂತಿರುವ ವಚನಗಳಿಂದ ನನ್ನ ಬುದ್ಧಿಯನ್ನು ಮೋಹಗೊಳಿಸುತ್ತಿರುವಂತೆ ಕಾಣುತ್ತದೆ. ಆದ್ದರಿಂದ ಯಾವುದರಿಂದ ನಾನು ಶ್ರೇಯಸ್ಸನ್ನು ಹೊಂದುವೆನೋ ಆ ಒಂದು ಮಾತನ್ನು ನಿಶ್ಚಯಿಸಿ ಹೇಳು. ದೇವ, ನೀನೇ ಹೇಳಲು ತೊಡಗಿದರೆ ಅಜ್ಞಾನಿಗಳಾದ ನಾವು ಏನು ಮಾಡಬೇಕು? ಇನ್ನು ಸಾರ ವಿವೇಕವೇ ಜಗತ್ತಿನಲ್ಲಿ ಎಲ್ಲವಾಯಿತು ಎಂದೇ ಹೇಳಬೇಕಾದೀತು. ಅಜ್ಞಾನವನ್ನು ಹೋಗಲಾಡಿಸಲು ಇಂತಹ ಸಂದಿಗ್ಧ ಉಪದೇಶ ಮಾಡಿದರೆ ಇದಕ್ಕಿಂತ ಬೇರೆಯಾದ ಭ್ರಮೆ ಯಾವುದಿದ್ದೀತು? ಇನ್ನು ನಿನ್ನಿಂದ ಆತ್ಮಬೋಧವನ್ನು ಪಡೆಯಬೇಕಾದ ನಮ್ಮ ಇಚ್ಛೆಯೇ ಮುಗಿಯಿತೆಂದು ಹೇಳಬೇಕು. ಕೃಷ್ಣ, ನನಗೆ ಹೇಳು, ವೈದ್ಯನು ರೋಗಿಯ ಪ್ರಕೃತಿಯನ್ನು ನೋಡಿ ಅದಕ್ಕೆ ತಕ್ಕಂತಹ ಪಥ್ಯವನ್ನು ಹೇಳಿ ತಾನೇ ಔಷಧಿಯಲ್ಲಿ ವಿಷ ಬೆರೆಸಿದರೆ ರೋಗಿಯು ಬದುಕುವುದು ಹೇಗೆ? ಕುರುಡನಿಗೆ ಅಡ್ಡದಾರಿ ಹಿಡಿಸಿದಂತೆ, ಕೋತಿಗೆ ಹೆಂಡ ಕುಡಿಸಿದಂತೆಯೇ ನಮಗೆ ಉತ್ತಮವಾದ ಉಪದೇಶವೇ ಸಿಕ್ಕಿದಂತಾಯಿತು. ದೇವ, ನನಗೆ ಮೊದಲೇ ಏನೂ ತೋಚುವುದಿಲ್ಲ. ಅದರಲ್ಲಿಯೂ ನಾನು ಮೋಹಗ್ರಸ್ತನಾಗಿದ್ದೇನೆ. ಅದಕ್ಕಾಗಿ ನಿನ್ನಲ್ಲಿ ವಿವೇಕದ ಮಾತನ್ನು ಕೇಳಿದೆ. ದೇವ, ನಿನ್ನದೆಲ್ಲವೂ ಪರಮಾಶ್ಚರ್ಯವೇ. ನಿನ್ನ ಉಪದೇಶದಲ್ಲಿ ಎಲ್ಲವೂ ಗೊಂದಲವೇ ತುಂಬಿರುವಾಗ ಶರಣಾಗತರಲ್ಲಿ ಹೀಗೇಕೆ ವರ್ತಿಸಬೇಕು? ನಾವು ಕಾಯ ವಾಚ ಮನಸ್ಸಿನಿಂದ ನಿನ್ನ ಮಾತಿನಲ್ಲಿ ಭರವಸೆಯನ್ನಿಟ್ಟಿದ್ದೇವೆ. ನೀನೇ ಹೀಗೆ ಮಾಡತೊಡಗಿದರೆ ನಮ್ಮದೆಲ್ಲವೂ ಮುಗಿದಂತೆಯೇ. ಅರ್ಜುನನು ಹೇಳುತ್ತಾನೆ, ದೇವ, ಇನ್ನು ಇಂತಹ ಉಪದೇಶವನ್ನು ಮಾಡುವವನಾದರೆ ನಮ್ಮ ಒಳ್ಳೆಯ ಶ್ರೇಯಸ್ಸನ್ನೇ ಮಾಡುವೆ ಎಂದು ಹೇಳಬೇಕು. ಇನ್ನು ಇಲ್ಲಿ ಜ್ಞಾನದ ಆಸೆಯಾದರೂ ಏಕೆ? ಜ್ಞಾನ ಸಂಪಾದನೆಯ ಬಯಕೆ ಮುಗಿದಂತೆಯೇ. ಆದರೆ ನನ್ನ ಮನಸ್ಸಿನ ಸ್ಥಿರತೆ ಹೊರಟು ಹೋಗಿ ಮನಸ್ಸು ಇನ್ನೂ ಹೆಚ್ಚಾಗಿಯೇ ಗೊಂದಲದಲ್ಲಿ ಬಿದ್ದಂತಾಯಿತು. ಹಾಗೆಯೇ ಶ್ರೀಕೃಷ್ಣ, ನಿನ್ನ ಲೀಲೆ ನಮಗೆ ಏನೂ ತಿಳಿಯದು. ಈ ಉಪದೇಶದ ನೆಪದಿಂದ ನೀನು ನನ್ನ ಮನಸ್ಸನ್ನು ಅರಿಯಬೇಕೆಂದಿರುವೆಯಾ? ಯಾರು ಬಲ್ಲರು? ಅಥವಾ ನನಗೆ ಮೋಸ ಮಾಡುತ್ತಿರುವೆಯಾ? ಗೂಢಾರ್ಥದಿಂದ ಬ್ರಹ್ಮಸ್ವರೂಪವನ್ನು ಹೇಳುತ್ತಿರುವೆಯಾ? ಇದನ್ನು ಅನುಮಾನಿಸಲು ನನಗೆ ಖಂಡಿತವಾಗಿ ತಿಳಿಯುವುದಿಲ್ಲ. ಆದ್ದರಿಂದ ದೇವ, ನೀನು ಹೇಳಬೇಕಾದ ವಿಚಾರವನ್ನು ಗೂಢಾರ್ಥದಿಂದ ಹೀಗೆ ಹೇಳದೆ ಅಜ್ಞಾನಿಗಳು ಅರಿಯುವಂತೆ ಸ್ಪಷ್ಟವಾಗಿ ಹೇಳು. ಶ್ರೀಕೃಷ್ಣ, ನಾನು ಅತಿಶಯ ಮಂದಬುದ್ಧಿಯುಳ್ಳವನಾಗಿದ್ದೇನೆ.
ಹಾಗಿರುವಾಗ ನನ್ನಂಥವನಿಗೂ ಚೆನ್ನಾಗಿ ತಿಳಿಯುವಂತೆ ನಿಶ್ಚಯಾತ್ಮಕವಾದ ಒಂದು ಮಾತನ್ನು ನೀನು ಹೇಳು. ನೋಡು, ಔಷಧಿಯನ್ನು ಕೊಟ್ಟು ರೋಗವು ವಾಸಿಯಾಗಬೇಕು. ಆದರೆ ಆ ಔಷಧವು ಮಧುರವಾಗಿದ್ದು ರುಚಿಕಟ್ಟಾಗಿರಬೇಕು. ಹಾಗೆಯೇ ಎಲ್ಲ ಅರ್ಥದಿಂದ ಪರಿಪೂರ್ಣವೂ ಆಚರಿಸಲು ಯೋಗ್ಯವೂ ಆದ ತತ್ವವನ್ನು ನೀನು ಹೇಳು. ಆದರೆ ನನ್ನ ಮನಸ್ಸಿನಲ್ಲಿ ಒಳ್ಳೆಯ ರೀತಿಯಿಂದ ಬೋಧ ಉಂಟಾಗುವಂತೆ ಹೇಳು. ದೇವ, ನಿನ್ನಂತಹ ಗುರುವು ನನಗೆ ದೊರೆತಿರುವಾಗ ಇಂದು ನಾನು ನನ್ನ ಮನಸ್ಸಿನ ಇಚ್ಛೆಯನ್ನು ಏಕೆ ತೀರಿಸಿಕೊಳ್ಳಬಾರದು? ಇಲ್ಲಿ ಸಂಕೋಚ ನಾಚಿಕೆ ಏಕೆ ಇರಿಸಬೇಕು? ನೀನು ನನ್ನ ತಾಯಿಯಂತೆ ಇರುವೆ. ದೈವಯೋಗದಿಂದ ಕಾಮಧೇನುವೇ ಒಲಿದಿರುವಾಗ ಇಚ್ಛಿಸಿದುದನ್ನು ಕೇಳಲು ಏಕೆ ಹಿಂಜರಿಯಬೇಕು? ಅಥವಾ ಚಿಂತಾಮಣಿಯೇ ಕೈಗೆ ಬಂದಾಗ ಬಯಸಿದ ವಸ್ತುವನ್ನು ಕೇಳುವುದರಲ್ಲಿ ಏಕೆ ಸಂಕಟ ಪಡಬೇಕು? ತನಗೆ ಬೇಕಾದುದನ್ನು ಏಕೆ ಬೇಡಬಾರದು? ನೋಡು, ಅಮೃತ ಸಿಂಧುವಿನ ತಟದಲ್ಲಿ ನಿಂತು ಅಮೃತವನ್ನು ಕುಡಿಯದೆ ಬಾಯಾರಿಕೆಯಿಂದ ಒದ್ದಾಡಿದರೆ ಅಮೃತ ಸಾಗರದ ಬಳಿಗೆ ಹೋಗುವ ಶ್ರಮವನ್ನಾದರೂ ಏಕೆ ಪಡೆಯಬೇಕು, ಏಕೆ ಪಡಬೇಕು? ಹಾಗೆಯೇ ಕಮಲಾಪತಿಯೇ, ಜನ್ಮ ಜನ್ಮಾಂತರಗಳಲ್ಲಿ ಉಪಾಸನೆಯನ್ನು ಮಾಡುತ್ತಾ ಮಾಡುತ್ತಾ ದೈವಯೋಗದಿಂದ ಇಂದು ನೀನು ದೊರಕಿರುವೆ. ಹಾಗಿರುವಾಗ ಪರಮೇಶ್ವರ, ನಮ್ಮ ಇಚ್ಛೆಯಂತೆ ನಿನ್ನ ಬಳಿಯಲ್ಲಿ ನಾನು ಬೇಕಾದ್ದನ್ನು ಕೇಳಬಾರದೆ? ದೇವ, ಮನಸ್ಸಿನಲ್ಲಿರುವ ಉದ್ದೇಶವು ಪೂರ್ಣವಾಗುವ ಕಾಲ ಇಂದು ಉದಯಿಸಿದೆ. ನೋಡು, ಇಂದು ನನ್ನ ಸಕಲ ಇಚ್ಛೆಗಳು ಪೂರ್ಣವಾಗಿ ನನ್ನ ಪೂರ್ವ ಪುಣ್ಯವೇ ಫಲಿಸಿ ಎಲ್ಲ ಮನೋರಥಗಳು ಸಿದ್ಧಿಸಿದವು. ಏಕೆಂದರೆ ಕಲ್ಯಾಣದ ಆದಿಪೀಠ ಮತ್ತು ಸಮಸ್ತ ದೇವರ ದೇವನೂ ಆದ ನೀನು ನಮಗೆ ಅಧೀನನಾಗಿರುವೆ. ತಾಯಿಯ ಸ್ತನ್ಯಪಾನ ಮಾಡಲು ಮಗುವಿಗೆ ಹೊತ್ತು ಗೊತ್ತು ಇರುವುದಿಲ್ಲ. ಹಾಗೆಯೇ ದೇವ ಕೃಪಾನಿಧೆ, ನಾನು ನಿನ್ನಲ್ಲಿ ನನ್ನ ಇಚ್ಛೆಗನುಸಾರವಾಗಿ ತೋಚಿದ್ದನ್ನು ಕೇಳುತ್ತಾ ಇದ್ದೇನೆ. ಅರ್ಜುನನು ಹೇಳುತ್ತಾನೆ, ಆದ್ದರಿಂದ ಇಹಲೋಕದಲ್ಲಿ ಆಚರಿಸಲು ಯೋಗ್ಯವೂ ಪರಲೋಕದಲ್ಲಿ ಹಿತಕರವೂ ಆದ ಒಂದು ನಿಶ್ಚಿತವಾದ ಮಾತನ್ನು ಹೇಳು. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಏಕೆಂದರೆ ಈ ಹಿಂದಿನ ಅಧ್ಯಾಯದಲ್ಲಿ ಕೃಷ್ಣನು ಅರ್ಜುನನಿಗೆ ಹೇಳುವಾಗ ಕರ್ಮದಲ್ಲಿ, ಅಂದರೆ ಯುದ್ಧ ಮಾಡುವುದರಲ್ಲಿ ಆತನನ್ನು ತೊಡಗಿಸಿದರೂ ಆತನಿಗೆ ಜ್ಞಾನದಿಂದಲೇ ಮೋಕ್ಷ ಎಂಬುದನ್ನು ಹೇಳುತ್ತಾ ಜ್ಞಾನವು ಕರ್ಮಯೋಗಕ್ಕಿಂತಲೂ ಮುಖ್ಯವಾದದ್ದು ಎಂದಿರುವುದರಿಂದ ಅರ್ಜುನನು ಈ ಹಿಂದಿನ ಪ್ರಶ್ನೆಯನ್ನು ಕೇಳಿದನು. ಅದಕ್ಕೆ ಉತ್ತರವಾಗಿ ಭಗವಂತನು ಹೇಳುತ್ತಿರುವನು, ಹೇ ನಿಷ್ಪಾಪನೆ, ಈ ಲೋಕದಲ್ಲಿ 2 ಪ್ರಕಾರದ ನಿಷ್ಠೆಗಳನ್ನು ನಾನು ಮೊದಲು ಹೇಳಿರುವೆನು. ಅವುಗಳಲ್ಲಿ ಸಾಂಖ್ಯ ಯೋಗಿಗಳ ನಿಷ್ಠೆಯು ಜ್ಞಾನ ಯೋಗದಿಂದ ಮತ್ತು ಯೋಗಿಗಳ ನಿಷ್ಠೆಯು ಕರ್ಮಯೋಗದಿಂದ ಕೂಡಿರುತ್ತದೆ. ಈ ಮಾತನ್ನು, ಅಂದರೆ ಅರ್ಜುನನ ಪ್ರಶ್ನೆಯನ್ನು ಕೇಳಿ ಕೃಷ್ಣನು ಆಶ್ಚರ್ಯದಿಂದ ಹೇಳತೊಡಗಿದನು. ಅರ್ಜುನ, ನಿನಗೆ ಹೇಳಿದ ಮಾತಿನ ಅಭಿಪ್ರಾಯದಲ್ಲಿ ಗರ್ಭಿತಾರ್ಥವಿದೆ. ಈಶ್ವರಾರ್ಪಣ ಕರ್ಮ ಮಾರ್ಗವನ್ನು ಹೇಳುವಾಗ ಪ್ರಸಂಗಾನುಸಾರವಾಗಿ ಜ್ಞಾನ ಮಾರ್ಗದ ಮಹಿಮೆಯನ್ನು ನಾನು ಹೇಳಿಬಿಟ್ಟೆ. ಅದರ ಉದ್ದೇಶವನ್ನು ನೀನು ತಿಳಿಯದೆ ವ್ಯರ್ಥವಾಗಿ ಕ್ಷೋಭೆಗೊಂಡೆ. ಜ್ಞಾನಯೋಗ ಮತ್ತು ಕರ್ಮಯೋಗ ಇವೆರಡನ್ನು ನಾನೇ ಹೇಳಿರುವೆನು ಎಂದು ಗಮನದಲ್ಲಿಡು. ವೀರಶ್ರೇಷ್ಠನೇ, ಕೇಳು, ಈ ಪೃಥ್ವಿಯಲ್ಲಿ ಇವೆರಡೂ ಅನಾದಿಯಾದ ಸಂಪ್ರದಾಯಗಳು ನನ್ನಿಂದಲೇ ಪ್ರಕಟಗೊಂಡಿವೆ. ಜಡ ಚೇತನ ವಿಚಾರ ಮಾಡುವವರು ಯಾವುದನ್ನು ಆಚರಿಸುತ್ತಾರೋ ಮತ್ತು ಯಾವುದರಿಂದ ಬ್ರಹ್ಮ ಸ್ವರೂಪದ ಪರಿಚಯವಾದಾಕ್ಷಣ ಅವರು ತದ್ರೂಪರಾಗಿ ಹೋಗುವರೋ ಆ ಒಂದು ಸಂಪ್ರದಾಯಕ್ಕೆ ಜ್ಞಾನಯೋಗವೆಂದು ಹೇಳುತ್ತಾರೆ, ಇನ್ನೊಂದಕ್ಕೆ ಕರ್ಮಯೋಗವೆಂದು ಹೇಳುತ್ತಾರೆ. ಆ ಯೋಗದಲ್ಲಿ ತತ್ಪರರಾದ ಮುಮುಕ್ಷುಗಳು ಜ್ಞಾನೋತ್ತರ ಕಾಲದಲ್ಲಿ ಮೋಕ್ಷವನ್ನು ಹೊಂದುತ್ತಾರೆ. ಸಿದ್ಧವಾದ ಮತ್ತು ಸಿದ್ಧಪಡಿಸಿಕೊಂಡ ಅಡಿಗೆಯ ಊಟದಿಂದ ಒಂದೇ ರೀತಿಯ ತೃಪ್ತಿಯಾಗುವಂತೆಯೇ ಈ ಮಾರ್ಗಗಳು ಎರಡಿದ್ದರೂ ಪರಿಣಾಮದಲ್ಲಿ ಒಂದೇ ಆಗಿವೆ. ಅಥವಾ ಪೂರ್ವ ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿಗಳು ಭಿನ್ನವಾಗಿ ಕಂಡರೂ
ಕಡೆಗೆ ಸಮುದ್ರಕ್ಕೆ ಸೇರುವಾಗ ಒಂದೇ ಆಗುತ್ತವೆ. ಹಾಗೆಯೇ ಇವೆರಡೂ ಮತಗಳು ಒಂದೇ ತತ್ವದ ಸೂಚಕಗಳಾಗಿವೆ. ಆದರೆ ಅವುಗಳ ಉಪಾಸನೆಯು ಉಪಾಸಕನ ಯೋಗ್ಯತೆಯನ್ನು ಅವಲಂಬಿಸಿದೆ. ನೋಡು, ಪಕ್ಷಿಯು ಒಂದೇ ನೆಗೆತಕ್ಕೆ ಮರದ ಫಲವನ್ನು ಹಿಡಿಯುತ್ತದೆ. ಆದರೆ ಅದೇ ವೇಗದಿಂದ ಮನುಷ್ಯನು ಆ ಫಲವನ್ನು ಪಡೆಯಬಲ್ಲನೆ? ಹೇಳು ನೋಡೋಣ. ಅವನು ನಿಧಾನವಾಗಿ ಕೊಂಬೆಯಿಂದ ಕೊಂಬೆಗೆ ಮಾರ್ಗವನ್ನು ಕ್ರಮಿಸುತ್ತಾ ಸ್ವಲ್ಪ ಸಮಯದಲ್ಲಿಯೇ ಫಲವಿದ್ದಲ್ಲಿಗೆ ತಲುಪಬಲ್ಲನು. ಹಾಗೆಯೇ ಜ್ಞಾನ ಮಾರ್ಗವನ್ನು ಆಚರಿಸಿದ ಜ್ಞಾನಿಗಳು ವಿಹಂಗಮ ಗತಿಯಿಂದ, ಅಂದರೆ ಪಕ್ಷಿಯ ಗತಿಯಿಂದ ಶೀಘ್ರವೇ ಮೋಕ್ಷವನ್ನು ಪಡೆಯುತ್ತಾರೆ. ಇತರ ಯೋಗಿಗಳು ಕರ್ಮ ಮಾರ್ಗದಿಂದ ಅದನ್ನು ಪಿಪಿಲಿಕಾ ಗತಿ, ಅಂದರೆ ಇರುವೆಯಂತೆ ನಿಧಾನವಾಗಿ ಹೋಗಿ ವಿಹಿತ ವರ್ಣಾಶ್ರಮ ಧರ್ಮವನ್ನು ಆಚರಿಸಿ ಪರಂಪರೆಯಿಂದ ಜ್ಞಾನೋತ್ತರ ಮೋಕ್ಷವನ್ನು ಪಡೆಯುತ್ತಾರೆ. ನ ಕರ್ಮಾಣಾಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಮನುಷ್ಯನು ಕರ್ಮಗಳನ್ನು ಆಚರಿಸದೆ, ಅರ್ಥಾತ್ ಕರ್ಮಾಚರಣೆ ಮಾಡದೆ ನಿಷ್ಕರ್ಮತೆಯನ್ನು, ಅಂದರೆ ಯೋಗ ನಿಷ್ಠೆಯನ್ನು ಪಡೆಯಲಾರನು. ಮತ್ತು ಕೇವಲ ಕರ್ಮಗಳ ತ್ಯಾಗ ಮಾತ್ರದಿಂದ ಸಿದ್ಧಿ, ಎಂದರೆ ಸಾಂಖ್ಯ ನಿಷ್ಠೆಯನ್ನು ಪಡೆಯಲಾರನು. ವಿಹಿತ ಕರ್ಮದ ಆರಂಭ, ಅಂದರೆ ಕರ್ಮ ಮಾಡದೆ ಕರ್ಮಹೀನ ಮನುಷ್ಯನು ಸಿದ್ಧನಂತೆ ನಿಶ್ಚಯವಾಗಿ ಜ್ಞಾನನಿಷ್ಠನಾಗಲಾರನು. ಅರ್ಜುನ, ಯಾರಿಗೆ ಯಾವ ವಿಹಿತ ಕರ್ಮಗಳನ್ನು ಮಾಡಲೇಬೇಕೋ ಅವನ್ನು ಬಿಡುವುದರಿಂದ ಅವನು ಕೃತಾರ್ಥನಾಗುವನು ಎಂದು ಹೇಳುವುದು ಬರೇ ಮೂರ್ಖತೆಯಾಗಿದೆ. ನದಿಯು ಮಹಾಪೂರದಿಂದ ತುಂಬಿದ್ದು ಅದನ್ನು ದಾಟಿ ಹೋಗಬೇಕಾದರೆ ದೋಣಿ ಇಲ್ಲದೆ ಹೇಗೆ ಹೋಗಬಲ್ಲನು ಹೇಳು? ಅಥವಾ ಊಟದಿಂದ ತೃಪ್ತಿಯನ್ನು ಇಚ್ಛಿಸುವವನಿಗೆ ಅಡಿಗೆ ಮಾಡದೆ, ಇಲ್ಲವೇ ಸಿದ್ಧ ಮಾಡಿಟ್ಟ ಭೋಜನವನ್ನು ಊಟ ಮಾಡದೆ ಆ ತೃಪ್ತಿಯು ಹೇಗೆ ಸಿಗಬಲ್ಲದು? ಇಚ್ಛಾರಹಿತ ಸ್ಥಿತಿ ಉಂಟಾಗುವವರೆಗೆ ಪರಿಶ್ರಮ ಉದ್ಯೋಗ ಇದ್ದೇ ಇದೆ. ಆ ಸ್ಥಿತಿಯು ಪ್ರಾಪ್ತವಾಯಿತೆಂದರೆ ಆತ್ಮ ಸಂತೋಷ ಉಂಟಾಗಿ ಪರಿಶ್ರಮ ನಿಂತು ಹೋಗುವುದು. ಆದ್ದರಿಂದ ಪಾರ್ಥನೆ, ಪರಮಾತ್ಮ ಪ್ರಾಪ್ತಿಯ ಇಚ್ಛೆಯುಳ್ಳವನು ವಿಹಿತ ಕರ್ಮಾಚರಣೆಯನ್ನು ಎಂದಿಗೂ ಬಿಡಬಾರದು. ತನ್ನ ಇಚ್ಛೆಯಿಂದಲೇ ಕರ್ಮದ ಸ್ವೀಕಾರ ಮತ್ತು ತ್ಯಾಗ ಮಾಡುವೆನೆಂದು ಹೇಳಿದರೆ ಅದು ಆಗುವುದೇ? ಈ ಮಾತು ವ್ಯರ್ಥವಾದ ಬಡಬಡಿಕೆಯಾಗಿದೆ. ಅದನ್ನು ಕುರಿತು ಸರಿಯಾಗಿ ವಿಚಾರ ಮಾಡಿ ನೋಡಿದರೆ ಕೇವಲ ಕರ್ಮವನ್ನು ಬಿಟ್ಟ ಮಾತ್ರದಿಂದ ಕರ್ಮ ತ್ಯಾಗವಾಗುವುದಿಲ್ಲ ಎಂಬುದನ್ನು ನಿಸ್ಸಂಶಯವಾಗಿ ತಿಳಿ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಃ. ನಿಸ್ಸಂದೇಹವಾಗಿ ಯಾವ ಮನುಷ್ಯನಾದರೂ ಯಾವುದೇ ಕಾಲದಲ್ಲಿ ಕ್ಷಣ ಮಾತ್ರವೂ ಸಹ ಕರ್ಮವನ್ನು ಮಾಡದೇ ಇರಲಾರನು. ಏಕೆಂದರೆ ಎಲ್ಲ ಮನುಷ್ಯ ಸಮುದಾಯವು ಪ್ರಕೃತಿಜನ್ಯವಾದ ಗುಣಗಳ ಮೂಲಕ ಪರವಶವಾಗಿ ಕರ್ಮ ಮಾಡುವುದಕ್ಕೆ ಬಾಧ್ಯನನ್ನಾಗಿ ಮಾಡುತ್ತದೆ. ಪ್ರಕೃತಿಯ ಆಶ್ರಯವಿರುವ ತನಕ ಮಾಯೆಯ ಸತ್ವಾದಿ ಗುಣಗಳ ಅಧೀನವೇ ಎಲ್ಲ ವ್ಯಾಪಾರಗಳು ಇರುತ್ತವೆ. ಆದ್ದರಿಂದ ಕರ್ಮವನ್ನು ಸ್ವೀಕರಿಸುವುದು ಇಲ್ಲವೇ ಬಿಡುವುದು ಇದು ಅಜ್ಞಾನವೇ ಆಗಿದೆ. ನೋಡು, ವಿಹಿತ ಕರ್ಮದ ಆರಂಭವು ಕರ್ತೃವಿನ ಇಚ್ಛೆಯನ್ನು ಅವಲಂಬಿಸಿದೆ. ಆದ್ದರಿಂದ ದ್ವೇಷದಿಂದಾಗಲಿ ಕಷ್ಟದಿಂದಾಗಲಿ ತ್ಯಾಗ ಮಾಡಿದರೂ ಸ್ವಾಭಾವಿಕ ಕರ್ಮಗಳನ್ನು ಉಂಟು ಮಾಡುವ ಇಂದ್ರಿಯಗಳ ಧರ್ಮಗಳು ನಾಶವಾಗುವುದಿಲ್ಲ. ವಿಹಿತ ಕರ್ಮ ತ್ಯಾಗ ಮಾಡಿದರೆ ಕಿವಿಯಿಂದ ಕೇಳುವಿಕೆ ನಿಂತೀತೆ, ಕಣ್ಣುಗಳ ದೃಷ್ಟಿಯು ಹೊರಟು ಹೋಯಿತೆ, ಮೂಗು ಮುಚ್ಚಿದರೆ ಸುವಾಸನೆ ಬರುವುದು ನಿಂತು ಹೋಯಿತೆ, ಅಥವಾ ಪ್ರಾಣಾಪಾನದ ಗತಿಯು ನಿಂತು ಹೋಯಿತೆ, ಮನಸ್ಸು ಕಲ್ಪನಾರಹಿತವಾದುದೇನು, ಅಥವಾ ಹಸಿವು ಬಾಯಾರಿಕೆಗಳ ಇಚ್ಛೆ ಇಲ್ಲವಾದುವೆ, ಸ್ವಪ್ನ ಮತ್ತು ಜಾಗೃತ ಅವಸ್ಥೆಗಳು ನಿಂತು ಹೋದವೇನು, ಅಥವಾ ಕಾಲು ನಡೆಯನ್ನು ಮರೆತು ಬಿಟ್ಟವೆ. ಇಷ್ಟೇ ಅಲ್ಲ, ಹುಟ್ಟು ಸಾವು ತಪ್ಪಿದೆ ಹೇಳು.
ಹೀಗೆ ಈ ಇಂದ್ರಿಯ ವ್ಯಾಪಾರಗಳು ನಿಂತು ಹೋಗದಿರುವಾಗ ಬಿಟ್ಟಿದ್ದು ಏನು? ಆದ್ದರಿಂದ ದೇಹಾಭಿಮಾನ ಉಳ್ಳವನಿಂದ ಕರ್ಮ ತ್ಯಾಗವು ಎಂದಿಗೂ ಆಗಲಾರದು. ಈ ಕರ್ಮವು ಪರಾಧೀನತೆಯಿಂದ, ಪ್ರಕೃತಿಯ ಗುಣಗಳಿಂದ ಆಗುತ್ತಾ ಇರುತ್ತದೆ. ಆದ್ದರಿಂದ ನಾನು ಕರ್ಮ ಮಾಡುವೆನು ಇಲ್ಲವೇ ಬಿಡುವೆನು ಎಂದು ಭಾವಿಸುವುದೇ ವ್ಯರ್ಥವಾಗಿದೆ. ನೋಡು, ರಥದಲ್ಲಿ ಸ್ತಬ್ಧನಾಗಿ ಕುಳಿತರೂ ಅವನು ರಥಕ್ಕೆ ಅಧೀನನಾಗಿ ಇರುವುದರಿಂದ ರಥದ ಚಲನೆ ಅವನ ಚಲನೆಯೇ ಆಗುತ್ತದೆ. ಅಥವಾ ಮರದ ಒಣಗಿದ ಎಲೆಯು ಅಂದರೆ ತರಗೆಲೆ ನಿಶ್ಚೇಷ್ಟವಾಗಿ ಬಿದ್ದುಕೊಂಡರೂ ವಾಯುವಿನ ವೇಗದಿಂದ ಹಾರಿ ಆಕಾಶದಲ್ಲಿ ಸುತ್ತುತ್ತಾ ಇರುತ್ತದೆ. ಹಾಗೆಯೇ ಮಾಯೆಯ ಆಶ್ರಯದಿಂದ ಹಾಗೂ ಕರ್ಮೇಂದ್ರಿಯಗಳ ವಿಕಾರದಿಂದ ನೈಷ್ಕರ್ಮ್ಯ ಸ್ಥಿತಿಗೆ ತಲುಪಿದ ಪುರುಷನೂ ಕೂಡ ಯಾವಾಗಲೂ ಶಾರೀರಿಕ ಕರ್ಮಗಳನ್ನು ಮಾಡುತ್ತಾನೆ. ಅದಕ್ಕಾಗಿ ಮಾಯೆಯ ಸಂಬಂಧವಿರುವ ತನಕ ಕರ್ಮದ ತ್ಯಾಗವು ಆಗಲಾರದು. ಹೀಗಿದ್ದರೂ ಕರ್ಮದ ತ್ಯಾಗ ಮಾಡುವೆನೆಂದು ಹೇಳುವವನದು ಒಣ ಆಗ್ರಹ ಮಾತ್ರವೇ ಇರುತ್ತದೆ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಃ ಸ ಉಚ್ಯತೆ. ಯಾವ ಮೂಢ ಬುದ್ಧಿಯುಳ್ಳ ಮನುಷ್ಯನು ಸಮಸ್ತ ಇಂದ್ರಿಯಗಳನ್ನು ಹಠಪೂರ್ವಕವಾಗಿ ಅಂದರೆ ಮೇಲ್ನೋಟಕ್ಕೆ ತಡೆದು ಮನಸ್ಸಿನಲ್ಲಿ ಇಂದ್ರಿಯಗಳ ವಿಷಯಗಳನ್ನು ಚಿಂತಿಸುತ್ತಾ ಇರುತ್ತಾನೋ ಅವನು ಮಿಥ್ಯಾಚಾರಿ ಅರ್ಥಾತ್ ಡಾಂಭಿಕನೆಂದು ಹೇಳಲ್ಪಡುತ್ತಾನೆ. ವಿಹಿತ ಕರ್ಮವನ್ನು ತ್ಯಾಗ ಮಾಡಿ ಮತ್ತು ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿದ್ದರಿಂದಲೇ ಕರ್ಮಾತೀತನಾಗಲು ಬಯಸುವವರಿಗೆ ಕರ್ಮ ತ್ಯಾಗವು ಸಿದ್ಧಿಸುವುದಿಲ್ಲ. ಏಕೆಂದರೆ ಅವನ ಮನಸ್ಸಿನಲ್ಲಿ ಕರ್ತವ್ಯವು ಶೇಷವಾಗಿದ್ದು ಕರ್ಮಾತೀತರಾಗಿದ್ದೇವೆ ಎಂದು ನಟಿಸುವವರು ದರಿದ್ರರೆಂದೇ ತಿಳಿ. ಪಾರ್ಥ, ಇಂತಹ ಈ ಪ್ರಾಣಿಗಳು ಯಾವಾಗಲೂ ವಿಷಯಾಸಕ್ತರಾಗಿರುತ್ತಾರೆ ಎಂಬುದನ್ನು ನಿಸ್ಸಂಶಯವಾಗಿ ತಿಳಿ. ಇನ್ನು ಅರ್ಜುನ, ಪ್ರಸಂಗಾನುಸಾರ ನಿನಗೆ ನಿಜವಾದ ಇಚ್ಛಾರಹಿತ ಮನುಷ್ಯನ ಲಕ್ಷಣಗಳನ್ನು ತಿಳಿಸುವೆನು, ಗಮನವಿಟ್ಟು ಕೇಳು. ಯಸ್ತ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೇರ್ಜುನ ಕರ್ಮೇಂದ್ರಿಯೈಃ ಕರ್ಮಯೋಗಂ ಅಸಕ್ತಃ ಸ ವಿಶಿಷ್ಯತೆ. ಹೇ ಅರ್ಜುನನೇ, ಯಾವ ಪುರುಷನು ಮನಸ್ಸಿನಿಂದ ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಅನಾಸಕ್ತನಾಗಿ, ಶ್ಲೋಕದಲ್ಲಿ ಹೇಳಿರುವಂತೆ ಅನಾಸಕ್ತನಾಗಿ ಸಮಸ್ತ ಇಂದ್ರಿಯಗಳ ಮೂಲಕ ಕರ್ಮಯೋಗದ ಆಚರಣೆಯನ್ನು ಮಾಡುತ್ತಾನೋ ಅವನೇ ಶ್ರೇಷ್ಠನಾಗಿದ್ದಾನೆ. ಯಾರು ಆಂತರ್ಯದಲ್ಲಿ ನಿಶ್ಚಲನಾದ ಪರಮಾತ್ಮನಲ್ಲಿ ತಲ್ಲೀನನಾಗಿದ್ದು ಹೊರಗಡೆಯಿಂದ ಲೋಕಾಚಾರದಂತೆ ನಡೆಯುತ್ತಾನೋ, ಇಂದ್ರಿಯಗಳಿಗೆ ಆಜ್ಞೆ ಕೊಡದೆ, ವಿಷಯಗಳ ಭಯವನ್ನು ಇಟ್ಟುಕೊಳ್ಳದೆ ಕಾಲಕ್ಕೆ ತಕ್ಕಂತಹ ಪ್ರಾಪ್ತ ಕರ್ಮಗಳನ್ನು ತ್ಯಜಿಸುವುದಿಲ್ಲವೋ ಅವನು ಕರ್ಮೇಂದ್ರಿಯಗಳಿಂದ ಕಾರ್ಯಗಳು ನಡೆಯುತ್ತಿರುವಾಗ ತಡೆಯುವುದಿಲ್ಲ. ಆದರೆ ಅವನು ಅವುಗಳ ವಿಕಾರಗಳಿಗೆ ವಶನಾಗುವುದಿಲ್ಲ. ಕಮಲದ ಎಲೆಯು ಯಾವಾಗಲೂ ನೀರಿನಲ್ಲೇ ಇದ್ದರೂ ನೀರಿನಿಂದ ನೆನೆಯುವುದಿಲ್ಲ. ಹಾಗೆಯೇ ಅವನು ಯಾವುದೇ ಕಾಮನೆಯಿಂದ ಲಿಪ್ತನಾಗುವುದಿಲ್ಲ ಮತ್ತು ಅವಿವೇಕವೆಂಬ ಮಲದಿಂದ ಮಲಿನವೂ ಆಗುವುದಿಲ್ಲ. ನೀರಿನ ಸಂಸರ್ಗದಿಂದ ಸೂರ್ಯ ಬಿಂಬವು ನೀರಿನಲ್ಲಿ ಇರುವಂತೆ ಕಂಡುಬರುತ್ತದೆ. ಹಾಗೆಯೇ ಸಂಸಾರದಲ್ಲಿ ಇದ್ದು ಅವನು ಇತರ ಜನರಂತೆ ಕಂಡುಬರುತ್ತಾನೆ. ಮೇಲಿಂದ ಮೇಲೆ ನೋಡಿದರೆ ಆ ಮನುಷ್ಯನು ಸಾಧಾರಣವಾಗಿ ಕಂಡುಬರುತ್ತಾನೆ. ಆದ್ದರಿಂದ ಅವನ ಆತ್ಮಸ್ಥಿತಿಯನ್ನು ನಿಶ್ಚಯವಾಗಿ ಗುರುತಿಸಲೂ ಆಗುವುದಿಲ್ಲ. ಇಂತಹ ಗುಣಗಳಿಂದ ಕೂಡಿದ ಇಚ್ಛಾರಹಿತನಾದ ಯೋಗಿಯೇ ಮುಕ್ತನೆಂದು ತಿಳಿ. ಅರ್ಜುನ, ಅವನೇ ಯೋಗಿಯೂ ಜಗತ್ತಿನಲ್ಲಿ ಸ್ತುತಿಗೆ ಪಾತ್ರನೂ ಆಗಿದ್ದಾನೆ. ಆದ್ದರಿಂದ ನೀನು ಹಾಗೆಯೇ ಆಗು ಎಂದು ನಾನು ನಿನಗೆ ಹೇಳುತ್ತೇನೆ. ನೀನು ನಿನ್ನ ಮನಸ್ಸನ್ನು ಸಂಯಮಿಸಿ ಅಂತಃಕರಣದಲ್ಲಿ ಸ್ಥಿರ ಬುದ್ಧಿಯುಳ್ಳವನಾಗು. ಮತ್ತೆ ಕರ್ಮೇಂದ್ರಿಯಗಳು ಸುಖವಾಗಿ ತಮ್ಮ ವ್ಯಾಪಾರವನ್ನು ಮಾಡುತ್ತಾ ಇರಲಿ. ನಿಯತಂ ಕುರು ಕರ್ಮ
ತ್ವಂ ಕರ್ಮ ಜ್ಯಾಯೋ ಹ್ಯಕರ್ಮಣಃ ಶರೀರಯಾತ್ರಾಪಿ ಚ ತೇನ ಪ್ರಸಿದ್ಧೇದ ಕರ್ಮಣಃ. ನೀನು ಶಾಸ್ತ್ರವಿಹಿತವಾದ ಕರ್ತವ್ಯ ಕರ್ಮವನ್ನು ಮಾಡು, ಏಕೆಂದರೆ ಕರ್ಮ ಮಾಡದೇ ಇರುವುದಕ್ಕಿಂತ ಕರ್ಮ ಮಾಡುವುದು ಶ್ರೇಷ್ಠವಾಗಿದೆ. ಹಾಗೂ ಕರ್ಮ ಮಾಡದೇ ಇರುವುದರಿಂದ ನಿನ್ನ ಶರೀರ ನಿರ್ವಾಹವೂ ಸಹ ಸಿದ್ಧವಾಗಲಾರದು. ಆದ್ದರಿಂದ ಕರ್ಮರಹಿತನಾಗುವುದು ಈ ಸಂಸಾರದಲ್ಲಿ ಅಸಂಭವನೀಯವಾಗಿದೆ. ಹಾಗಿರುವಾಗ ಶಾಸ್ತ್ರ ವಿರುದ್ಧ ಆಚರಣೆ ಏಕೆ ಮಾಡಬೇಕು? ಇದರ ಕುರಿತು ವಿಚಾರ ಮಾಡು. ಅದಕ್ಕಾಗಿ ಯೋಗ್ಯವಾದ ಮತ್ತು ಕಾಲಕ್ಕೆ ಅನುಗುಣವಾದ ಪ್ರಾಪ್ತವಾದ ಕರ್ಮವನ್ನು ನಿಷ್ಕಾಮ ಬುದ್ಧಿಯಿಂದ ಮಾಡು. ಅರ್ಜುನನೇ, ನಿಷ್ಕಾಮ ಬುದ್ಧಿಯಿಂದ ಮಾಡಿದ ಈ ಕರ್ಮವು ಸಂಸಾರದಿಂದ ಬಿಡುಗಡೆಗೊಳಿಸುವುದು. ಇಂತಹದೊಂದು ಆಶ್ಚರ್ಯ ನಿನಗೆ ತಿಳಿಯದು. ನೋಡು, ಅಧಿಕಾರಕ್ಕನುಸಾರವಾಗಿ ಸ್ವಧರ್ಮವನ್ನು ಆಚರಿಸುವವನು ಆ ಆಚರಣೆಯಿಂದಲೇ, ಆ ಸ್ವಧರ್ಮಾಚರಣೆಯಿಂದಲೇ ನಿಶ್ಚಯವಾಗಿ ಮೋಕ್ಷವನ್ನು ಹೊಂದುವನು. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಗಃ ಸಮಾಚರ. ಯಜ್ಞದ ನಿಮಿತ್ತವಾಗಿ ಮಾಡಲ್ಪಡುವ ಕರ್ಮಗಳಲ್ಲದೆ ಬೇರೆಯಾದ ಕರ್ಮಗಳಲ್ಲಿ ತೊಡಗಿದ್ದುಕೊಂಡೇ ಈ ಮನುಷ್ಯ ಸಮುದಾಯವು ಕರ್ಮಗಳಿಂದ ಬಂಧಿತವಾಗಿದೆ. ಇಲ್ಲಿ ಯಜ್ಞವೆಂದರೆ ಸಮರ್ಪಣಾ ಮನೋಭಾವ ಎಂದು ಅರ್ಥ. ಆದ್ದರಿಂದ ಹೇ ಅರ್ಜುನನೇ, ನೀನು ಆಸಕ್ತಿ ರಹಿತನಾಗಿ ಆ ಯಜ್ಞದ ನಿಮಿತ್ತವಾಗಿಯೇ ಚೆನ್ನಾಗಿ ಕರ್ತವ್ಯ ಕರ್ಮವನ್ನು ಮಾಡು. ಅಯ್ಯ, ತನ್ನ ಧರ್ಮದಂತೆ ಆಚರಣೆ ಮಾಡುವುದೇ, ತನ್ನ ಸ್ವಧರ್ಮವನ್ನು ಆಚರಿಸುವುದೇ ನಿತ್ಯ ಯಜ್ಞ ಎಂದು ತಿಳಿ. ಅದರಂತೆ ವರ್ತಿಸಿದರೆ ನಿನ್ನಲ್ಲಿ ಪಾಪಗಳು ಪ್ರವೇಶಿಸಲಾರವು. ಮನುಷ್ಯನು ಈ ಸ್ವಧರ್ಮವನ್ನು ಬಿಟ್ಟು ಕೆಟ್ಟ ಕೆಲಸದಲ್ಲಿ ಪ್ರವೃತ್ತನಾದಾಗ ಹುಟ್ಟು ಸಾವಿನ ಕಟ್ಟಳೆಯಲ್ಲಿ ಸಿಲುಕುತ್ತಾನೆ. ಅದಕ್ಕಾಗಿ ಸ್ವಧರ್ಮದಂತೆ ಆಚರಿಸುವುದೇ ಅಖಂಡ ಯಜ್ಞವಾಗಿದೆ ಎಂದು ತಿಳಿ. ಈ ಯಜ್ಞವನ್ನು ಮಾಡುವವನಿಗೆ ಯಾವುದೇ ಬಂಧನವಿರುವುದಿಲ್ಲ. ಈ ಜಗತ್ತೆಲ್ಲವೂ ಅಂದರೆ ಜೀವರು ಕರ್ಮದಿಂದ ಬಂಧಿತವಾಗಿದೆ. ಅದು ಸ್ವಧರ್ಮದಿಂದ ದೂರವಾದ್ದರಿಂದ ಮಾಯಾ ಪಾಶದಲ್ಲಿ ಸಿಕ್ಕಿ ಹಾಕಿಕೊಂಡಿತು. ಪಾರ್ಥನೆ, ಇನ್ನು ನಿನಗೆ ನಾನು ಈ ವಿಷಯದಲ್ಲಿ ಒಂದು ಕಥೆಯನ್ನು ಹೇಳುವೆನು. ಯಾವ ಸಮಯದಲ್ಲಿ ಬ್ರಹ್ಮದೇವರು ಜಗತ್ಸೃಷ್ಟಿಯನ್ನು ನಿರ್ಮಿಸಿದರೋ ಆ ರೀತಿ. ಹೀಗೆ ಹೇಳುತ್ತಾ ಕೃಷ್ಣನು ಇಲ್ಲಿ ಬ್ರಹ್ಮನು ಕಲ್ಪದ ಆದಿಯಲ್ಲಿ ಸೃಷ್ಟಿ ಮಾಡಿ ಆರಂಭಿಸಿದಾಗ ನಡೆದ ಘಟನೆಯನ್ನು ಹೇಳುತ್ತಿರುವನು. ಸಹ ಯಜ್ಞಾಃ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯಧ್ವಂ ಯೇಷವೋಸ್ತ್ವಿಷ್ಟ ಕಾಮಧುಕ್. ಪ್ರಜಾಪತಿ ಬ್ರಹ್ಮನು ಕಲ್ಪದ ಆದಿಯಲ್ಲಿ ಯಜ್ಞ ಸಹಿತವಾಗಿ ಪ್ರಜೆಗಳನ್ನು ರಚಿಸಿ ಅವರಿಗೆ, ನೀವುಗಳು ಈ ಯಜ್ಞದ ಮೂಲಕ ವೃದ್ಧಿಯನ್ನು ಪಡೆಯಿರಿ ಮತ್ತು ಈ ಯಜ್ಞವು ಇಚ್ಛಿಸಿದ ಭೋಗಗಳನ್ನು ಪ್ರದಾನ ಮಾಡುವಂತಹುದಾಗಲಿ ಎಂದು ಹೇಳಿದನು. ಆಗ ನಿತ್ಯವೂ ಆಚರಿಸುವ ಧರ್ಮ ಮತ್ತು ಯಜ್ಞ ಸಹಿತ ಪ್ರಜೆಗಳನ್ನು ಸೃಷ್ಟಿಸಿದರು. ಆದರೆ ಅದು ಗಹನವಾದ್ದರಿಂದ ಅರಿವಿಗೆ ಬರಲಿಲ್ಲ. ಆಗ ಆ ಪ್ರಜೆಗಳು ಬ್ರಹ್ಮದೇವರಲ್ಲಿ, ದೇವ, ಈಗ ನಮಗೆ ಇಲ್ಲಿ ಆಶ್ರಯವೇನು ಎಂದು ಪ್ರಾರ್ಥಿಸಿದಾಗ ಕಮಲ ಸಂಭವನು ಅಂದರೆ ಆ ಬ್ರಹ್ಮದೇವನು ಅವರಿಗೆ ಹೇಳಿದನು, ನಿಮ್ಮ ಧರ್ಮವನ್ನು ವರ್ಣಾಶ್ರಮಕ್ಕೆ ಅನುಸಾರ ನಾನು ಮೊದಲೇ ನಿಯತಗೊಳಿಸಿರುವೆನು. ಅದರಂತೆ ನೀವು ಆಚರಣೆ ಮಾಡಿದಾಗ ನಿಮ್ಮ ಹೇತು ಸಹಜವಾಗಿ ಪೂರ್ಣವಾದೀತು. ನೀವು ವ್ರತಾದಿಗಳನ್ನು ಆಚರಿಸಬೇಕಿಲ್ಲ, ಉಪವಾಸಾದಿಗಳನ್ನು ಮಾಡಿ ಶರೀರಕ್ಕೆ ಕಷ್ಟ ಕೊಡಬೇಕಾಗಿಲ್ಲ ಮತ್ತು ತೀರ್ಥಯಾತ್ರೆಗಾಗಿ ದೂರ ಹೋಗಬೇಕಾಗಿಲ್ಲ. ಯೋಗಾದಿಗಳ ಸಾಧನೆ, ಸಕಾಮ ಆರಾಧನೆ ಮತ್ತು ಮಂತ್ರತಂತ್ರದ ಅನುಷ್ಠಾನವನ್ನು ಎಂದಿಗೂ ಮಾಡಬೇಕಾಗಿಲ್ಲ. ಇತರ ದೇವತೆಗಳನ್ನು ಭಜಿಸಬೇಕಾಗಿಲ್ಲ. ಇದೆಲ್ಲವನ್ನೂ ಮಾಡದೆ ನೀವು ನಿಮ್ಮ ವರ್ಣಾಶ್ರಮಕ್ಕೆ ಹೇಳಲಾದ ಧರ್ಮವನ್ನು ಸುಖವಾಗಿ ಆಚರಿಸಿರಿ.
ಹೇಗೆ ಪತಿವ್ರತೆಯು ತನ್ನ ಪತಿಯ ಸೇವೆಯನ್ನು ನಿಷ್ಕಾಮಳಾಗಿ ಮಾಡುವಂತೆಯೇ ನೀವು ನಿಮ್ಮ ಸ್ವಧರ್ಮವನ್ನು ನಿಷ್ಕಾಮ ಬುದ್ಧಿಯಿಂದ ಆಚರಿಸಿರಿ. ಬ್ರಹ್ಮದೇವರು ಹೇಳಿದರು, ಸ್ವಧರ್ಮದ ಆಚರಣೆಯೇ ನಿಮ್ಮದೊಂದು ಯಜ್ಞವಾಗಿದೆ. ಆದ್ದರಿಂದ ಇದೊಂದೇ ನಿಮಗೆ ಆಚರಿಸಲು ಯೋಗ್ಯವಾಗಿದೆ. ಜನಗಳಿರ, ನೋಡಿ, ನೀವು ಸ್ವಧರ್ಮದಿಂದ ವರ್ತಿಸಿದರೆ ಅದು ಕಾಮಧೇನುವಿನಂತೆ ಫಲಪ್ರದವಾಗಿ ನಿಮ್ಮನ್ನು ಎಂದಿಗೂ ಬಿಡಲಾರದು. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತ ಶ್ರೇಯಃ ಪರಮವಾಪ್ಸ್ಯಥ. ನೀವು ಈ ಯಜ್ಞದ ಮೂಲಕ ದೇವತೆಗಳನ್ನು ತೃಪ್ತಿಪಡಿಸಿರಿ ಮತ್ತು ಆ ದೇವತೆಗಳು ನಿಮ್ಮಗಳ ಉನ್ನತಿ ಮಾಡುವರು. ಈ ಪ್ರಕಾರವಾಗಿ ನಿಸ್ವಾರ್ಥ ಭಾವದಿಂದ ಒಬ್ಬರು ಮತ್ತೊಬ್ಬರನ್ನು ತೃಪ್ತಿಪಡಿಸುತ್ತಾ ನೀವುಗಳು ಪರಮ ಶ್ರೇಯಸ್ಸನ್ನು ಪಡೆಯುವಿರಿ. ಈ ಸ್ವಧರ್ಮದ ಆಚರಣೆಯಿಂದ ಸಮಸ್ತ ದೇವತೆಗಳು ಸಂತೋಷಗೊಂಡು ನಿಮಗೆ ಇಚ್ಛಿತ ಫಲವನ್ನು ಕೊಡುವರು. ಈ ವಿಧದಿಂದ ಸ್ವಧರ್ಮಾಚರಣ ರೂಪಿ ಪೂಜೆಯಿಂದ ಸಮಸ್ತ ದೇವತೆಗಳನ್ನು ಆರಾಧಿಸಿದರೆ ಅವರು ನಿಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳುವರು. ನೀವು ದೇವತೆಗಳನ್ನು ಭಜಿಸಿದರೆ ದೇವತೆಗಳು ಸಂತುಷ್ಟರಾದರು. ಹೀಗೆ ಪರಸ್ಪರ ಪ್ರೇಮವು ಉಂಟಾದಾಗ ನೀವು ಮಾಡಬಯಸಿದುದೆಲ್ಲವೂ ಸುಲಭವಾಗಿ ಸಿದ್ಧಿಸಿತು ಹಾಗೂ ನಿಮ್ಮ ಮನಸ್ಸಿನ ಸಮಸ್ತ ಕಾಮನೆಗಳು ಪೂರ್ಣವಾಗುವವು. ವಾಕ್ಸಿದ್ಧಿಯನ್ನು ಪಡೆಯುವಿರಿ. ಇತರರಿಗೆ ಆಜ್ಞಾಪಿಸಲು ಸಮರ್ಥರಾಗುವಿರಿ. ಮಹಾವೃದ್ಧಿ ಸಿದ್ಧಿಗಳು ನಿಮ್ಮ ಬಳಿ ಏನಪ್ಪಣೆ ಎಂದು ಕೇಳುವವು. ಋತುಪತಿಯಾದ ವಸಂತನ ದ್ವಾರದಲ್ಲಿ ವನಶೋಭೆಯು ತನ್ನ ಫಲ ಪುಷ್ಪ ಭಾರದಿಂದ ಸೌಂದರ್ಯ ಸಹಿತ ನಿರಂತರ ವಾಸಿಸುವಳು. ಇಷ್ಟಾನ್ ಭೋಗಾನ್ ಹಿ ವೋ ದೇವಾ ದಾಸ್ಯಂತೆ ಯಜ್ಞ ಭಾವಿತಾಃ ತೈರ್ದತ್ತಾನ ಪ್ರದಾಯೈಭ್ಯಃ ಯೋ ಭುಂಕ್ತೇಸ್ತೇನ ಏವ ಸಹ. ಯಜ್ಞದ ಮೂಲಕ ತೃಪ್ತರಾದ ದೇವತೆಗಳು ನಿಮಗೆ ಬೇಡದಿದ್ದರೂ ಇಚ್ಛಿಸಿದ ಭೋಗಗಳನ್ನು ನಿಶ್ಚಯವಾಗಿಯೂ ಕೊಡುತ್ತಿರುವರು. ಈ ಪ್ರಕಾರವಾಗಿ ಆ ದೇವತೆಗಳ ಮೂಲಕ ಕೊಡಲ್ಪಟ್ಟ ಭೋಗಗಳನ್ನು ಯಾವ ಪುರುಷನು ಅವರಿಗೆ, ಅಂದರೆ ಆ ದೇವತೆಗಳಿಗೆ ಏನನ್ನೂ ಕೊಡದೆ ತಾನೇ ಭೋಗಿಸುತ್ತಾನೋ ಅವನು ಕಳ್ಳನೇ ಆಗಿದ್ದಾನೆ. ಹಾಗೆಯೇ ನೀವು ವಾಸಿಸುವಲ್ಲಿಗೆ ಸರ್ವ ಸುಖಗಳೊಂದಿಗೆ ಮೂರ್ತಿಮಂತ ದೇವತೆಗಳು ನಿಮ್ಮನ್ನು ಹುಡುಕುತ್ತಾ ನಿಮ್ಮ ಹಿಂದೆಯೇ ಬರುವರು. ಪ್ರಜೆಗಳಿರ, ಏಕನಿಷ್ಠೆಯಿಂದ ನೀವುಗಳು ಸ್ವಧರ್ಮವನ್ನು ಆಚರಿಸಿದರೆ ನೀವು ಐಶ್ವರ್ಯಯುಕ್ತರಾಗಿ ನಿಮಗೆ ಯಾವುದೇ ಇಚ್ಛೆಯು ಉಳಿಯಲಾರದು. ಆದರೆ ಸಕಲ ಸಂಪತ್ತು ಪ್ರಾಪ್ತವಾದಾಗ ವಿಷಯ ಸೇವನೆಯ ಅಮಿಷಕ್ಕೆ ಲುಬ್ಧನಾಗಿ ಉನ್ಮತ್ತ ಇಂದ್ರಿಯಗಳು ಹೇಳಿದಂತೆ ವರ್ತಿಸುವವನು ಯಜ್ಞದಿಂದ ಸಂತುಷ್ಟರಾದ ದೇವತೆಗಳು ಕೊಟ್ಟಿರುವ ಪೂರ್ಣ ಸಂಪತ್ತಿನಿಂದ ಸ್ವಧರ್ಮಾಚರಣ ರೂಪವಾಗಿ ಸರ್ವೇಶ್ವರನನ್ನು ಭಜಿಸದವನು, ಅಗ್ನಿಯಲ್ಲಿ ಆಹುತಿಯನ್ನು ಕೊಡದೆ ದೇವತೆಗಳನ್ನು ಪೂಜಿಸದವನು, ಕಾಲಕ್ಕೆ ತಕ್ಕಂತೆ ಬ್ರಾಹ್ಮಣರಿಗೆ ಭೋಜನ ಮಾಡಿಸದವನು, ಅಥವಾ ಗುರುಭಕ್ತಿಯಿಂದ ಬೇಸತ್ತು ಅತಿಥಿಗಳನ್ನು ಆದರಿಸಿ ಸತ್ಕರಿಸದಿರುವವನು, ತನ್ನ ಜ್ಞಾತಿಗಳಿಗೆ ಸಂತೋಷ ಪಡಿಸದವನು, ಸ್ವಧರ್ಮಾಚರಣೆಯನ್ನು ಆಚರಿಸದವನು, ಶ್ರೀಮಂತಿಕೆಯಿಂದ ಉನ್ಮತ್ತನಾಗಿ ಕೇವಲ ವಿಷಯಾಸಕ್ತನಾಗುವವನು, ಅವನಿಗೆ ಮಹಾಸಂಕಟಗಳು ಎದುರಾಗಿ ಬಳಿಯಲ್ಲಿದ್ದ ಸಂಪತ್ತು ಇಲ್ಲವಾಗುತ್ತದೆ ಹಾಗೂ ಇರುವ ಭೋಗಗಳನ್ನು ಭೋಗಿಸಲಾಗುವುದಿಲ್ಲ. ಆಯಸ್ಸು ಮುಗಿದ ಶರೀರದಲ್ಲಿ ಜೀವನು ವಾಸಿಸುವುದಿಲ್ಲ. ದರಿದ್ರನ ಮನೆಯಲ್ಲಿ ಲಕ್ಷ್ಮಿಯು ಇರುವುದಿಲ್ಲ. ಹಾಗೆಯೇ ಸ್ವಧರ್ಮವು ಲೋಪವಾದಾಗ ದೀಪವು ಆರಿಹೋದ ಕ್ಷಣ ಕತ್ತಲೆ ಆವರಿಸುವಂತೆ ಸುಖದ ಆಶ್ರಯ ಸ್ಥಾನವು ನಾಶವಾಗುತ್ತದೆ. ಬ್ರಹ್ಮದೇವರು ಹೇಳುತ್ತಾರೆ, ಪ್ರಜಾಜನರೇ, ತಮ್ಮ ತಮ್ಮ ವರ್ಣಾಶ್ರಮ ಧರ್ಮದ ಆಚರಣೆಯನ್ನು ಬಿಟ್ಟವನ ಸ್ವಾತಂತ್ರ್ಯವು ಖಂಡಿತವಾಗಿ ನಾಶವಾಗುತ್ತದೆ. ಅದಕ್ಕಾಗಿ ಸ್ವಧರ್ಮವನ್ನು ತ್ಯಾಗ ಮಾಡುವವನಿಗೆ ಕಾಲವು ಶಿಕ್ಷಿಸುತ್ತಾ
ಇವನು ಕಳ್ಳನೆಂದು ತಿಳಿದು ಅವನ ಸರ್ವಸ್ವವನ್ನು ಅಪಹರಿಸಿ ಬಿಡುವನು. ರಾತ್ರಿಯಾದಾಗ ಸ್ಮಶಾನದಲ್ಲಿ ಭೂತ ಪ್ರೇತಗಳು ಬಂದು ಮುತ್ತುವಂತೆ ಎಲ್ಲ ಸಂಕಟಗಳೂ ಅವನ ಬಳಿಗೆ ಬಂದು ಮುತ್ತಿಕೊಳ್ಳುವವು. ಹಾಗೆಯೇ 3 ಲೋಕಗಳ ಎಲ್ಲ ದುಃಖಗಳು ಮತ್ತು ಅನೇಕ ಪಾತಕಗಳು ಹಾಗೂ ಎಲ್ಲ ರೀತಿಯ ದೈನ್ಯತೆಗಳು ಅವನಲ್ಲಿ ವಾಸಿಸುವವು. ಜನಗಳಿರ, ಈ ಪ್ರಕಾರವಾಗಿ ಆ ಉನ್ಮತ್ತ ಮನುಷ್ಯನ ಸ್ಥಿತಿ ಉಂಟಾಗುತ್ತದೆ. ಬ್ರಹ್ಮದೇವರು ಹೇಳುತ್ತಿರುವರು, ಇಂತಹ ದುಃಖಗಳಲ್ಲಿ ಅವನು ಅಳಲು ತೊಡಗಿದರೂ ಕಲ್ಪಾಂತ್ಯದವರೆಗೂ ದುಃಖಗಳು ಬಿಟ್ಟು ಹೋಗುವುದಿಲ್ಲ. ಬ್ರಹ್ಮದೇವರು ಪ್ರಜೆಗಳಿಗೆ ಉಪದೇಶಿಸುತ್ತಾರೆ, ಆದ್ದರಿಂದ ನಿಮ್ಮ ಸ್ವಧರ್ಮವನ್ನು ಬಿಡಬೇಡಿರಿ ಮತ್ತು ಇಂದ್ರಿಯಗಳು ಸ್ಥೈರ್ಯವಾಗಿ ವರ್ತಿಸಲು, ತಮಗೆ ಬೇಕಾದಂತೆ ವರ್ತಿಸಲು ಬಿಡಬೇಡಿರಿ. ಮೀನನ್ನು ನೀರಿನಿಂದ ಹೊರಗೆ ತೆಗೆದಾಗ ತತ್ಕ್ಷಣವೇ ಸತ್ತು ಹೋಗುವಂತೆ ನಿಮ್ಮ ಸ್ಥಿತಿಯಾದೀತು. ಅದಕ್ಕಾಗಿ ಸ್ವಧರ್ಮವನ್ನು ಮರೆಯಬೇಡಿರಿ. ನೀವೆಲ್ಲರೂ ನಿಮ್ಮ ಉಚಿತವಾದ ಕರ್ಮಗಳನ್ನು ಆಚರಿಸಲು ಸಿದ್ಧರಾಗಿರಬೇಕು ಎಂದು ಬ್ರಹ್ಮದೇವರು ಹೇಳುತ್ತಾರೆ. ಯಜ್ಞಶಿಷ್ಟಾಶಿನಃ ಸಂತಃ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತ್ವಘಂ ಪಾಪಾಃ ಯೇ ಪಚಂತ್ಯಾತ್ಮಕಾರಣಾತ್. ಯಜ್ಞದಲ್ಲಿ ಉಳಿದ ಅನ್ನವನ್ನು ಸೇವಿಸುವ ಶ್ರೇಷ್ಠ ಪುರುಷರು ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ. ಮತ್ತು ಯಾವ ಪಾಪೀ ಜನರು ತಮ್ಮ ಶರೀರ ಪೋಷಣೆಗಾಗಿಯೇ ಅನ್ನವನ್ನು ತಯಾರಿಸುತ್ತಾರೋ ಅವರಾದರೂ ಪಾಪವನ್ನೇ ತಿನ್ನುತ್ತಾರೆ. ನೋಡಿ, ಯಾರು ವಿಹಿತ ಕರ್ಮಗಳನ್ನು ನಿಷ್ಕಾಮ ಬುದ್ಧಿಯಿಂದ ಆಚರಿಸಲು ತನ್ನಲ್ಲಿದ್ದ ಸಂಪತ್ತನ್ನು ವಿನಿಯೋಗಿಸುವನೋ, ತನ್ನ ಗುರು, ಆಪ್ತ ಮತ್ತು ಅಗ್ನಿ ಇವರ ಪೂಜೆ ಮಾಡಿ ಯಥಾಯೋಗ್ಯವಾಗಿ ಬ್ರಾಹ್ಮಣರ ಸೇವೆ ಮಾಡುವನು, ತನ್ನ ಪಿತೃಗಳನ್ನು ಉದ್ದೇಶಿಸಿ ಪರ್ವಕಾಲದಲ್ಲಿ ಅವರನ್ನು ಪೂಜಿಸುವನೋ, ಈ ಪ್ರಕಾರ ವಿಹಿತ ಕರ್ಮಾಚರಣೆ ಮತ್ತು ಪಂಚಮಹಾಯಜ್ಞಾದಿಗಳನ್ನು ಮಾಡಿ ಉಳಿದಿರುವ ಯಜ್ಞಶೇಷವನ್ನು ಸುಖವಾಗಿ ತಾನು ಸಕುಟುಂಬನಾಗಿ ಸೇವಿಸುವನು, ಅವನ ಸರ್ವ ಪಾಪಗಳು ಆ ಯಜ್ಞಶೇಷ ಸೇವನೆಯಿಂದಲೇ ನಾಶವಾಗುತ್ತವೆ. ಅಮೃತವನ್ನು ಸೇವಿಸುವುದರಿಂದ ಮಹಾರೋಗವು ನಾಶವಾಗುವಂತೆ ಯಜ್ಞಾವಶಿಷ್ಟ ಅನ್ನವನ್ನು ಸೇವಿಸುವುದರಿಂದ ಪಾಪಗಳು ಅವನನ್ನು ಬಿಟ್ಟು ಹೋಗುವವು. ಬ್ರಹ್ಮನಿಷ್ಠನಾದವನಿಗೆ ಕಿಂಚಿತ್ತಾದರೂ ಭ್ರಾಂತಿ ಇರುವುದಿಲ್ಲ. ಹಾಗೆಯೇ ಯಜ್ಞವನ್ನು ಮಾಡಿ ಶೇಷವಾಗಿ ಉಳಿದಿರುವ ಅನ್ನವನ್ನು ಸೇವಿಸುವವನಿಗೆ ದೋಷಗಳು ತಟ್ಟುವುದಿಲ್ಲ. ಆದ್ದರಿಂದ ಸ್ವಧರ್ಮದಿಂದ ಸಂಪಾದಿಸಿದ ದ್ರವ್ಯವನ್ನು ಸ್ವಧರ್ಮಕ್ಕಾಗಿಯೇ ವಿನಿಯೋಗಿಸಿ ಉಳಿದಿರುವುದನ್ನು ಸಂತೋಷದಿಂದ ಅನುಭವಿಸಬೇಕು. ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ಪಾರ್ಥನೆ, ಇದು ಆರಂಭಕತೆಯಾಗಿದೆ. ಮನುಷ್ಯನು ಇದಲ್ಲದೆ ಬೇರೆ ದಾರಿಯಲ್ಲಿ ನಡೆಯಬಾರದು. ತನ್ನ ಶರೀರವನ್ನೇ ಆತ್ಮನೆಂದು ತಿಳಿದು ವಿಷಯಗಳನ್ನು ಸೇವಿಸುವುದೇ ಭೋಗ್ಯ ವಸ್ತುವೆಂದು ತಿಳಿದುಕೊಂಡ ಮನುಷ್ಯರು ಇದಲ್ಲದೆ ಬೇರೆ ಏನನ್ನು ಅರಿಯರು. ಇವೆಲ್ಲ ಉಪಕರಣಗಳು ಯಜ್ಞಕ್ಕಾಗಿಯೇ ಇವೆ ಎಂದು ತಿಳಿಯದೆ ಭ್ರಾಂತಿಯಲ್ಲಿ ಇರುವವರಿಗೆ ಅಹಂಕಾರ ಬುದ್ಧಿಯಿಂದಾಗಿ ಕೇವಲ ವಿಷಯ ಭೋಗದಲ್ಲೇ ದೃಷ್ಟಿ ಇರುತ್ತದೆ. ತನಗೆ ಮೆಚ್ಚುವ ಭಕ್ಷ್ಯಗಳನ್ನೇ ತಯಾರಿಸಿ ತಾನೊಬ್ಬನೇ ತಿನ್ನುವವನು ಪಾಪಿಯಾಗಿದ್ದು ಪಾಪವನ್ನೇ ತಿನ್ನುತ್ತಿರುವನು ಎಂದು ತಿಳಿ. ಇವೆಲ್ಲ ಸಂಪತ್ತು ಸ್ವಧರ್ಮ ರೂಪವಾದ ಯಜ್ಞದ ಹವನ ದ್ರವ್ಯವಾಗಿದೆ. ಹೀಗೆ ತಿಳಿದು ಇವನ್ನು ಸ್ವಧರ್ಮ ಆಚರಣೆ ಎಂಬ ಯಜ್ಞದಿಂದಲೇ ಪರಮೇಶ್ವರನಿಗೆ ಅರ್ಪಿಸಬೇಕು. ಇದೆಲ್ಲವನ್ನೂ ಬಿಟ್ಟು ಮೂರ್ಖರಾದ ಜನರು ತನಗಾಗಿಯೇ ನಾನಾ ವಿಧದ ಪದಾರ್ಥಗಳನ್ನು ಸಿದ್ಧಗೊಳಿಸುತ್ತಾರೆ. ಯಾವ ಅನ್ನದಿಂದ ಯಜ್ಞದ ಸಿದ್ಧಿಯಾಗುತ್ತದೋ, ಈಶ್ವರನು ಸಂತುಷ್ಟನಾಗುವನೋ ಆ ಅನ್ನವು ಸಾಮಾನ್ಯವಾದುದಲ್ಲ. ಆದ್ದರಿಂದ ಈ ಅನ್ನವನ್ನು ಸಾಮಾನ್ಯವೆಂದು ತಿಳಿಯದೆ ಅದು ಬ್ರಹ್ಮರೂಪವಾಗಿದೆ ಎಂದು ತಿಳಿ. ಏಕೆಂದರೆ ಇದು ಸಕಲ ಜಗತ್ತಿನ ಜೀವಿತಕ್ಕೆ ಕಾರಣವಾಗಿದೆ. ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾದ್ಭವತಿ ಪರ್ಜನ್ಯಃ ಯಜ್ಞಃ ಕರ್ಮ ಸಮುದ್ಭವಃ.
ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಸಂಪೂರ್ಣ ಪ್ರಾಣಿಗಳು ಅನ್ನದಿಂದ ಉತ್ಪನ್ನವಾಗುತ್ತಿವೆ. ಅನ್ನದ ಉತ್ಪತ್ತಿಯು ವೃಷ್ಟಿಯಿಂದ ಆಗುತ್ತದೆ. ವೃಷ್ಟಿಯು ಅಂದರೆ ಮಳೆಯು ಯಜ್ಞದಿಂದ ಆಗುತ್ತದೆ ಮತ್ತು ಯಜ್ಞವು ವಿಹಿತವಾದ ಕರ್ಮಗಳಿಂದ ಉತ್ಪನ್ನವಾಗುತ್ತದೆ. ಕರ್ಮಗಳ ಸಮುದಾಯವು ವೇದದಿಂದ ಉತ್ಪನ್ನವಾದುದೆಂದು, ವೇದವು ಅವಿನಾಶಿಯಾದ ಪರಮಾತ್ಮನಿಂದ ಉತ್ಪನ್ನವಾದುದೆಂದು ನೀನು ತಿಳಿ. ಇದರಿಂದ ಸರ್ವವ್ಯಾಪಿಯು ಪರಮನು ಅಕ್ಷರನೂ ಆದ ಪರಮಾತ್ಮನು ಸದಾ ಯಜ್ಞದಲ್ಲಿ ಪ್ರತಿಷ್ಠಿತನಾಗಿದ್ದಾನೆಂದು ಸಿದ್ಧವಾಗುತ್ತದೆ. ಅನ್ನದಿಂದಲೇ ಸಮಸ್ತ ಪ್ರಾಣಿಗಳ ಉತ್ಪತ್ತಿಯಾಗುತ್ತದೆ. ಮಳೆಯಿಂದಾಗಿ ಎಲ್ಲ ಕಡೆ ಅನ್ನದ ಉತ್ಪತ್ತಿಯಾಗುತ್ತದೆ. ಯಜ್ಞದಿಂದ ಮಳೆಯೂ, ಕರ್ಮದಿಂದ ಯಜ್ಞವೂ, ವೇದರೂಪಿ ಬ್ರಹ್ಮನಿಂದ ಕರ್ಮದ ಉತ್ಪತ್ತಿಯೂ ಆಗುತ್ತದೆ. ಆ ವೇದದ ಉತ್ಪತ್ತಿ ಪರಮಾತ್ಮನಿಂದ ಆಗುತ್ತದೆ. ಆದ್ದರಿಂದ ಈ ಜಗತ್ತೆಲ್ಲವೂ ಬ್ರಹ್ಮನಿಗೆ ಅಧೀನವಾಗಿದೆ. ಎಲೈ ಸುಭದ್ರಾಪತಿಯೇ, ಅಂದರೆ ಅರ್ಜುನನನ್ನು ಕುರಿತು ಹೇಳುತ್ತಿರುವುದು, ಎಲೈ ಸುಭದ್ರಾಪತಿಯೇ ಕೇಳು, ಕರ್ಮದ ಮೂರ್ತಿಯಾದ ಆ ಯಜ್ಞದಲ್ಲಿ ವೇದರೂಪಿ ಬ್ರಹ್ಮನು ನಿರಂತರ ವಾಸಿಸುವನು. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತಿ ಹಯಃ ಅಘಾಯುರಿಂದ್ರಿಯಾರಾಮಃ ಮೋಘಂ ಪಾರ್ಥಃ ಸ ಜೀವತಿ. ಹೇ ಪಾರ್ಥನೆ, ಯಾವ ಮನುಷ್ಯನು ಈ ಲೋಕದಲ್ಲಿ ಈ ಪ್ರಕಾರವಾಗಿ ಪರಂಪರೆಯಿಂದ ಪ್ರಚಲಿತವಾಗಿರುವ ಸೃಷ್ಟಿ ಚಕ್ರಕ್ಕೆ ಅನುಕೂಲವಾಗಿ ವರ್ತಿಸುವುದಿಲ್ಲವೋ, ಅರ್ಥಾತ್ ತನ್ನ ಕರ್ತವ್ಯ ಪಾಲನೆ ಮಾಡುವುದಿಲ್ಲವೋ, ಅವನು ಇಂದ್ರಿಯಗಳ ಮೂಲಕ ಭೋಗಗಳಲ್ಲಿ ರಮಿಸುವ ಪಾಪಿಯಾದ ಪುರುಷನು ವ್ಯರ್ಥವಾಗಿಯೇ ಜೀವಿಸುತ್ತಾನೆ. ಧನುರ್ಧರನೇ, ಈ ಸ್ವಧರ್ಮ ರೂಪವಾದ ಯಜ್ಞದ ಮೂಲ ಪೀಠಿಕೆಯನ್ನು ಹೀಗೆ ನಿನಗೆ ಸಂಕ್ಷೇಪವಾಗಿ ಹೇಳಿದ್ದೇನೆ. ಉನ್ಮತ್ತನಾದ ಪುರುಷನು ಎಲ್ಲ ವಿಧದಿಂದ ಉಚಿತವಾದ ಈ ಸ್ವಧರ್ಮ ರೂಪವಾದ ಯಜ್ಞವನ್ನು ಈ ಲೋಕದಲ್ಲಿ ಆಚರಿಸುವುದಿಲ್ಲ. ಹಾಗೆಯೇ ದುರಾಚರಣೆಯಿಂದ ಇಂದ್ರಿಯಗಳಿಗೆ ವಿಷಯಗಳನ್ನು ಒದಗಿಸಲು ಕಾಲವನ್ನು ಕಳೆಯುವವನು ಪಾಪರಾಶಿಯಾಗಿದ್ದು ಭೂಮಿಗೆ ಭಾರವಾಗಿದ್ದಾನೆ. ಅಕಾಲದಲ್ಲಿ ಆಕಾಶದಲ್ಲಿ ಕಾಣಿಸಿಕೊಂಡ ಮೋಡಗಳು ನಿರುಪಯುಕ್ತವಾಗಿರುವಂತೆ ಅರ್ಜುನ, ಆ ಮನುಷ್ಯನ ಎಲ್ಲ ಜನ್ಮಗಳ ಕರ್ಮಗಳು ನಿಷ್ಫಲವಾಗುತ್ತವೆ. ಸ್ವಧರ್ಮದ ಅನುಷ್ಠಾನವನ್ನು ನಡೆಸದವನ ಜೀವನ ಮೇಕೆಯ ಕೊರಳಲ್ಲಿರುವ ಸ್ತನದಂತೆ ವ್ಯರ್ಥವಾಗಿದೆ. ಪಾಂಡವ ಕೇಳು, ಅದಕ್ಕಾಗಿ ಈ ಸ್ವಧರ್ಮವನ್ನು ಎಂದಿಗೂ ಬಿಡಬಾರದು. ಸರ್ವ ಭಾವದಿಂದ ಇದನ್ನೇ ಆಚರಿಸಬೇಕು. ನೋಡು, ಶರೀರವು ಪ್ರಾಪ್ತವಾಯಿತಾದರೆ ಅದರ ಜೊತೆಗೆ ಕರ್ತವ್ಯ ಕರ್ಮವು ಬಂದೇ ಬಿಟ್ಟಿತು. ಹೀಗಿರುವುದಾದರೆ ತನ್ನ ಉಚಿತವಾದ ಕರ್ಮವನ್ನು ಏಕೆ ಬಿಡಬೇಕು? ಸವ್ಯಸಾಚಿಯೇ, ಈ ಮನುಷ್ಯ ದೇಹವು ಪ್ರಾಪ್ತವಾದಾಗ ಉಚಿತ ಕರ್ಮ ಮಾಡಲು ಹಿಂಜರಿಯುವವರು ಮೂರ್ಖರೆಂದೇ ತಿಳಿ. ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಆದರೆ ಯಾವ ಮನುಷ್ಯನು ಆತ್ಮನಲ್ಲಿಯೇ ರಮಾಮಾಣನಾಗಿರುವನೋ, ಆತ್ಮನಲ್ಲಿಯೇ ತೃಪ್ತನಾಗಿರುವನೋ ಹಾಗೂ ಆತ್ಮನಲ್ಲಿಯೇ ಸಂತುಷ್ಟನಾಗಿರುತ್ತಾನೋ ಅವನಿಗಾಗಿ ಯಾವ ಕರ್ತವ್ಯವೂ ಇರುವುದಿಲ್ಲ. ಅರ್ಜುನ, ಆತ್ಮಸ್ವರೂಪದಲ್ಲಿ ಮುಳುಗಿದ ಮನುಷ್ಯನು ಮಾತ್ರ ದೇಹ ಧರ್ಮಗಳಲ್ಲಿ ಇದ್ದರೂ ಕರ್ಮಗಳಿಂದ ಲಿಪ್ತನಾಗುವುದಿಲ್ಲ. ಏಕೆಂದರೆ ಅವನು ಆತ್ಮಬೋಧದಿಂದ ಸಂತೋಷ ಪಡೆದವನಾದ್ದರಿಂದ ಕೃತಕೃತ್ಯನೇ ಆಗಿರುವನು ಎಂದು ತಿಳಿ. ಅದಕ್ಕಾಗಿ ಅವನು ಸಹಜವಾಗಿಯೇ ಕರ್ಮದಿಂದ ಮುಕ್ತನಾಗುವನು. ನೈವ ತಸ್ಯ ಕೃತೇನಾರ್ಥಃ ನಾಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯಃ. ಆ ಮಹಾಪುರುಷನಿಗೆ
ಈ ಜಗತ್ತಿನಲ್ಲಿ ಕರ್ಮ ಮಾಡುವುದರಿಂದ ಯಾವುದೇ ಪ್ರಯೋಜನವೂ ಇರುವುದಿಲ್ಲ ಮತ್ತು ಕರ್ಮಗಳನ್ನು ಮಾಡದಿರುವುದರಿಂದಲೂ ಯಾವ ಪ್ರಯೋಜನವೂ ಇರುವುದಿಲ್ಲ. ಹಾಗೂ ಸಂಪೂರ್ಣ ಪ್ರಾಣಿಗಳಲ್ಲಿ ಕೂಡ ಇವನಿಗೆ ಕಿಂಚಿನ್ ಮಾತ್ರವೂ ಸಹ ಸ್ವಾರ್ಥದ ಸಂಬಂಧವೂ ಇರುವುದಿಲ್ಲ. ಅಂದರೆ ಪೂರ್ಣ ತೃಪ್ತಿಯು ಉಂಟಾದಾಗ ಅದರ ಸಾಧನೆಗಳು ತಾನಾಗಿಯೇ ಮುಗಿಯುವಂತೆ ಸ್ವರೂಪಾನಂದದಲ್ಲಿ ಮುಳುಗಿದಾಗ ಕರ್ಮಗಳು ಉಳಿಯುವುದಿಲ್ಲ. ಅರ್ಜುನ, ಈ ವಿಧದ ಆತ್ಮಜ್ಞಾನ ಉಂಟಾಗುವವರೆಗೆ ಈ ಸಾಧನೆಗಳನ್ನು ಆಚರಿಸಬೇಕು. ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷಃ. ಆದ್ದರಿಂದ ನೀನು ನಿರಂತರವಾಗಿ ಆಸಕ್ತಿ ರಹಿತನಾಗಿ ಸದಾಕಾಲ ಕರ್ತವ್ಯ ಕರ್ಮವನ್ನು ಚೆನ್ನಾಗಿ ಮಾಡುತ್ತಿರು. ಏಕೆಂದರೆ ಆಸಕ್ತಿ ರಹಿತನಾಗಿ ಕರ್ಮವನ್ನು ಮಾಡುತ್ತಿರುವ ಮನುಷ್ಯನು ಪರಮಾತ್ಮನನ್ನು ಪಡೆಯುತ್ತಾನೆ. ಆದ್ದರಿಂದ ಯಾವಾಗಲೂ ಫಲದ ಆಸೆಯನ್ನು ಬಿಟ್ಟು ನೀನು ಉಚಿತವಾದ ನಿನ್ನ ಧರ್ಮವನ್ನು ಆಚರಿಸು. ಪ್ರಾರ್ಥನೆ, ಈ ಜಗತ್ತಿನಲ್ಲಿ ನಿಜವಾಗಿ ನಿಷ್ಕಾಮ ಬುದ್ಧಿಯಿಂದ ಸ್ವಧರ್ಮಾಚರಣೆ ಮಾಡಿದವರು ಮೋಕ್ಷವನ್ನು ಹೊಂದುವರು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.